ಕ್ಷೇತ್ರದಲ್ಲಿ ಪ್ರತಿನಿತ್ಯವೂ ಹರಿಹರ ಸನ್ನಿಧಿಯಲ್ಲೇ ನಿತ್ಯ ಪೂಜೆ ನೆರವೇರುತ್ತೆ. ಇಲ್ಲಿ ರಂಗನಾಥನೇ ಕೇಂದ್ರ ಬಿಂದು. ಬರುವಂತಹ ಭಕ್ತರೆಲ್ಲ ರಂಗಪ್ರಿಯರೇ. ರಂಗನಾಥನಿಗೆ ನೆರವೇರುವಂತಹ ಪೂಜಾ ವಿಧಿ ಇಲ್ಲಿದೆ ನೋಡಿ. ಸ್ಮೀಯತರ ಭಾಸಕರ ಚಂದಮಣಿಯುಕ್ತ ಫಣಮಂಡಿತ ಭುಜಂಗ ಶಯನಂ ಮೇಘವರವಾಸಕ ಸುವರ್ಣಗಿರಿ ಸೌಭಗ ಪರಾಭವಮನಂತ ರುಚಿರಂ ಲೀನಕರ ಛಂದ ಭುವನತ್ರಯ ಮುದಾಕರ ಶುಚಿಂ ಅಧಿಕ ಭೂಷಣಕರಂ ನೌಮಿ ಭಗವಂತ ಮುಖಮಂದಹಸನಂತಮತಿ ಸುಂದರಮನಂತ ಶಯನಂ ರೂಪಮವಬೋಧಮತಿ ನೂತನ ಮನೋಜ್ಞಮದನಂ ಭುವನ ಮಂಗಳಕರಂ ವಾರಿಧಿ ಸುಧಾಕರ ಸುತಾಕರ ಸುಖಾತುರ ಸುಮಾಧುರ ಸುಶೀಲನ ಪದಂ ಭೂತ ಮಹದಾದಯಮಲಂಕೃತ ಕಳೇಬರಮಖಂಡ ಕರುಣಾಲಯ ಮುಖಂ ನೌಮಿ ಭಗವಂತ ಮುಖಮಂದಹಸನಂತಮತಿ ಸುಂದರಮನಂತ ಶಯನಂ ರಾಚರ ಚರಾಚರ ಪರಾಧಿಕ ದುರಾಕೃತಿ ಮುರಾದಿಪಟು ಭೀಕರತನು ನಾರದವರಾದಿನುತ ನೀರದ ನಿಭಾಕರ ಮನೋರಥ ಸುಮಾಧುರ ಪದಂ ನಾದಯುತ ಗೀತ ಪರವೇದ ನಿರದಾರಧ ಸನಾತನ ಜನಾಧಿಕ ವೃತ ನೌಮಿ ಭಗವಂತ ಮುಖಮಂದಹಸನಂತಮತಿ ಸುಂದರಮನಂತ ಶಯನಂ ಸಿದ್ಧ ಸುರಚಾರಣ ಸನಂದಸನ ಕಾದಯ ಮುನೀಂದ್ರಗಣ ಘೋಷಣ ಪರಂ ನಿತ್ಯ ರಚನೀಯ ವಚನೀಯ ರಸನೀಯ ರಮಣೀಯ ಕಮನೀಯ ತವರಂ ಪದ್ಮದಳ ಭಾಸಮಕರಂದ ಪರಿ. ಇನ್ನು ಈ ಕ್ಷೇತ್ರದಲ್ಲಿ ರಂಗನ ಜೊತೆಗೆ ಮಹಾಲಕ್ಷ್ಮಿ ಕೂಡ ನೆಲೆಸಿದ್ದಾಳೆ. ಆಕೆಗೂ ಈಗ ವಿಶೇಷ ಪೂಜಾದಿಗಳು ನೆರವೇರುತ್ತೆ. ಅವೆಲ್ಲವನ್ನು ನೋಡಲಿಕ್ಕೆ ನಾವು ಕೂಡ ಹೋಗೋಣ. ಪೂರ್ವದಲ್ಲಿ ಇಲ್ಲಿ ನೆಲೆಸಿದ್ದು ರಂಗನಾಥ ಸ್ವಾಮಿ ಮಾತ್ರ. ಇತ್ತೀಚೆಗೆ ಈ ಕ್ಷೇತ್ರದಲ್ಲಿ ಮಹಾಲಕ್ಷ್ಮಿಯನ್ನು ನೆಲೆಗೊಳಿಸಿ ಪೂಜಾ ಕಾರ್ಯಗಳನ್ನು ನೆರವೇರಿಸುತ್ತಿದ್ದಾರೆ. ಸಹಸ್ರಶೀರ್ಷಾ ಪುರುಷಃ ಸಹಸ್ರಾಕ್ಷಃ ಸಹಸ್ರಪಾತ್ ಸ ಭೂಮಿಂ ವಿಶ್ವತೋ ಧೃತ್ವಾ ಅತ್ಯತಿಷ್ಠದ್ದಶಾಂಗುಲಂ ಪುರುಷ ಏವೇದಗುಂ ಸರ್ವಂ ಯದ್ಭೂತಂ ಯಚ್ಚ ಭವ್ಯಂ ಉತಾಮೃತತ್ವಸ್ಯೇಷಾನಃ ಯದನ್ನೇನಾತಿರೋಹತಿ ಏತಾವಾನಸ್ಯ ಮಹಿಮಾ ಅತೋಜ್ಯಾಯಾಗಿಶ್ಚ ಪೂರುಷಃ ಪಾದೋಸ್ಯ ವಿಶ್ವಾಭೂತಾನಿ ತ್ರಿಪಾದಸ್ಯಾಮೃತಂ ದಿವಿ ತ್ರಿಪಾದೋರ್ಧ್ವ ಉದಯೇತ್ ಪುರುಷಃ ಪಾದೋಸ್ಯೇಹ ಭವಾತ್ ಪುನಃ ತತೋ ವಿಶ್ವಂ ವ್ಯಕ್ರಾಮತ್ ಶಾಸನಾನಶನೆ ಅಭಿ ತಸ್ಮಾದ್ ವಿರಾಡ ಜಾಯತ ವಿರಾಜೋ ಅಧಿಪುರುಷಃ ಸ ಜಾತೋ ಅತ್ಯರಿಚ್ಯತ ಪಶ್ಚಾತ್ ಭೂಮಿಮಥೋ ಪುರಃ ಯತ್ಪುರುಷೇಣ ಹವಿಷಾ
देवायज्ञमतन्वत वसन्तो अस्यासीदाज्यम् ग्रीष्म इद्मः शरद्भविः सप्तास्यासन् ಅದೊಂದು ದಿನ ಈ ಕ್ಷೇತ್ರಕ್ಕೆ ಮಹಾಸಾಧ್ವಿಯೊಬ್ಬಳ ಪ್ರವೇಶವಾಗುತ್ತೆ. ಆಕೆ ಇಲ್ಲಿ ರಂಗನಾಥನ ಸೇವೆಯನ್ನು ಮಾಡ್ತಾಳೆ. ಆಕೆ ಬಂದ ನಂತರವೇ ಈ ಹೆಳವನಕಟ್ಟೆ ಜಗದ್ವಿಖ್ಯಾತಿಯಾಗಿತ್ತು. ಆಕೆ ಹೆಸರು ಹೆಳವನಕಟ್ಟೆ ಗಿರಿಯಮ್ಮ. ಹೆಳವನಕಟ್ಟೆ ಗಿರಿಯಮ್ಮನವರು ಕ್ರಿಸ್ತಶಕ 1750 ಸುಮಾರಿನಲ್ಲಿ ಜೀವಿಸಿದ್ದವರು. ಇವರು ಹುಟ್ಟಿದ್ದು ಹಾವೇರಿ ಜಿಲ್ಲೆಯ ರಾಣಿಬೆನ್ನೂರಿನಲ್ಲಿ. ಭೀಮಪ್ಪ ಜೋಯಿಸರು ಹಾಗೂ ತುಂಗಮ್ಮ ದಂಪತಿಗೆ ಹುಟ್ಟಿದವರು ಗಿರಿಯಮ್ಮ. ಗಿರಿಯೊಡೆಯ ತಿರುಪತಿ ತಿಮ್ಮಪ್ಪನ ಅನುಗ್ರಹದಿಂದ ಹುಟ್ಟಿದ ಕಾರಣಕ್ಕೆ ಈಕೆಗೆ ಗಿರಿಯಮ್ಮ ಅಂತ ಹೆಸರಿಟ್ಟರು. ಗಿರಿಯಮ್ಮನವರನ್ನ ಹರಿಹರ ಸಮೀಪದ ಮಲೆಬೆನ್ನೂರಿನ ಶಾನುಭೋಗರ ಮಗ ತಿಮ್ಮಪ್ಪರಸನಿಗೆ ಮದುವೆ ಮಾಡಿಕೊಡಲಾಗಿತ್ತು. ಆದರೆ ಆಕೆಗೆ ಮದುವೆ ಸಂಸಾರದಲ್ಲಿ ಆಸಕ್ತಿಯೇ ಇರಲಿಲ್ಲ. ಆಕೆಗೆ ಆಸಕ್ತಿ ಇದ್ದದ್ದು ಹೆಳವನಕಟ್ಟೆಯ ರಂಗನಾಥ ಸ್ವಾಮಿಯ ಮೇಲೆ. ಈ ಬೃಂದಾವನ ಸಮೀಪದಲ್ಲಿ ಗಿರಿಯಮ್ಮನವರು ಅನೇಕ ರಂಗೋಲಿಗಳನ್ನು ಇಡ್ತಾ ಇದ್ರಂತೆ. ಆಕೆ